ಸ್ನೇಹಿತರೆ ನಮಸ್ಕಾರ. ಕನ್ನಡ ಚಿತ್ರರಂಗದ ಅದೆಷ್ಟೋ ಪ್ರತಿಭಾನ್ವಿತ ನಿರ್ದೇಶಕರು ಸಿನಿಮಾಗಾಗಿ ತಮ್ಮ ಮನೆ ಮಠ ಆಸೆಗಳೆಲ್ಲವೂ ಬದಿಗೊತ್ತಿ ಕೇವಲ ಸಿನಿಮಾಗಾಗಿ ಕೆಲಸ ಮಾಡ್ತಿರ್ತಾರೆ. ಆದರೆ ಎಷ್ಟೋ ಸಿನಿಮಾಗಳು ಅರ್ಧಕ್ಕೆ ನಿಂತು ಹೋಗಿರುತ್ತೆ. ಇನ್ನೆಷ್ಟೋ ಸಿನಿಮಾಗಳು ಮುಗಿದ್ರೂ ಕೂಡ ಬಿಡುಗಡೆ ಭಾಗ್ಯ ಇರೋದಿಲ್ಲ. ಆದರೆ ಅದೆಷ್ಟೋ ಪ್ರತಿಭಾನ್ವಿತ ನಿರ್ದೇಶಕರಿಗೆ ಒಂದಷ್ಟು ಸಹಾಯ ಮಾಡೋಕ್ಕೆ ಅಂತ ಸ್ನೇಹಿತರಿರ್ತಾರೆ. ಆದರೆ ಆ ಪ್ರತಿಭಾನ್ವಿತ ನಿರ್ದೇಶಕರು ಅಥವಾ ಸಿನಿಮಾದಲ್ಲಿ ಕೆಲಸ ಮಾಡೋ ಯಾವುದೇ ವಿಭಾಗದ ಒಬ್ಬ ಕಾರ್ಮಿಕ ನಂಬಿಕೆಯನ್ನು ಉಳಿಸ್ಕೊಳ್ಳೋದ್ರಲ್ಲಿ ವಿಫಲನಾಗಿರ್ತಾನೆ. ಇವತ್ತು ಅಂಥದ್ದೇ ಒಂದು ಕತೆ ಹೇಳಕ್ಕೆ ಬರ್ತಿದ್ದೀನಿ. ಈ ಕತೆ ಏನಪ್ಪ ಅಂತ ಹೇಳಿದ್ರೆ, ಕನ್ನಡ ಚಿತ್ರರಂಗದಲ್ಲಿ ಒಂದು ವಿಭಿನ್ನ ಪ್ರಯತ್ನ ಮಾಡೋಕ್ಕೆ ಅಂತ ಹೊರಟಿರುವ ನಿರ್ದೇಶಕ ಅಂದರೆ ನಕ್ಷೆ ಅನ್ನೋ ಒಂದು ಸಿನಿಮಾನ ನಿರ್ದೇಶನ ಮಾಡುತ್ತಿದ್ದ ಮಧು ಅನ್ನುವ ಒಬ್ಬ ವ್ಯಕ್ತಿ ಎಷ್ಟೋ ಜನರ ಹತ್ರ ಕ್ಯಾಮ್ರಾ ಪಡೆದುಕೊಂಡು ಮೋಸ ಮಾಡಿದ್ದಾರೆ ಅನ್ನೋ ಒಂದು ಸುದ್ದಿ ಈಗ ವೈರಲ್ ಆಗ್ತಿದೆ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಇವತ್ತು ಬೆಳಿಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಖ್ಯಾತ ಛಾಯಾಗ್ರಾಹಕರಾದ ಶಿವಶಂಕರ್ ಎನ್ನುವವರು ಒಂದು ಪೋಸ್ಟ್ನ ಮಾಡಿರ್ತಾರೆ. ಆ ಪೋಸ್ಟ್ ಏನಪ್ಪ ಅಂತ ಹೇಳಿದ್ರೆ, ನಕ್ಷೆ ಸಿನಿಮಾದ ನಿರ್ದೇಶಕ ಮಧು ಅನ್ನೋ ವ್ಯಕ್ತಿ ನನ್ನ ಬಳಿಗೆ ಬಂದು ತನ್ನ ಕಷ್ಟಗಳನ್ನ ತೋಡ್ಕೊಂಡು ಒಂದಷ್ಟು ದಿನಗಳ ಕಾಲ ನನಗೆ ಕ್ಯಾಮ್ರಾ ಬೇಕಾಗಿದೆ, ದಯವಿಟ್ಟು ಸಹಾಯ ಮಾಡಿ ಅಂತ ಗೋಗರೆದಾಗ ಆ ಖ್ಯಾತ ಛಾಯಾಗ್ರಾಹಕ ಶಿವಶಂಕರ್ ಅವರು ಆತನ ಕಣ್ಣೀರಿಗೆ ಕರಗಿ ತಮ್ಮ ಕ್ಯಾಮ್ರಾವನ್ನು ಕೊಟ್ಟು ಕಳಿಸಿರ್ತಾರೆ. ಆದರೆ ಆವತ್ತು ತೆಗೆದುಕೊಂಡು ಹೋದ ಕ್ಯಾಮ್ರಾ ಇಲ್ಲಿವರೆಗೂ ಅವರು ವಾಪಸ್ ಮಾಡಿಲ್ಲ. ಅದೇ ರೀತಿ ಈ ಸುದ್ದಿ ನೋಡಿದಂಥ ಕನ್ನಡ ಚಿತ್ರರಂಗದ ಮತ್ತೊಬ್ಬ ಕೊರಿಯೋಗ್ರಾಫರ್ ಆದಂಥ ಹೈಟ್ ಮಂಜು ಮಾಸ್ಟರ್ ಇವರು ಕೂಡ ಆ ಪೋಸ್ಟ್ನ ಶೇರ್ ಮಾಡಿ ಅವರ ಅನಿಸಿಕೆ ಕೂಡ ಬರೆದುಕೊಂಡಿದ್ದಾರೆ. ಹೌದು, ಇದು ನಿಜ. ಈ ನಕ್ಷೆ ಸಿನಿಮಾದ ನಿರ್ದೇಶಕ ಮಧು ಎನ್ನುವ ವ್ಯಕ್ತಿ 2 ವರ್ಷಗಳ ಹಿಂದೆ ತನ್ನ ಕ್ಯಾಮ್ರಾವನ್ನು ತೆಗೆದುಕೊಂಡು ಹೋಗಿ ಇಲ್ಲಿವರೆಗೂ ವಾಪಸ್ ಮಾಡಿಲ್ಲ. ಎಲ್ಲಿದ್ದಾರೆ ಗೊತ್ತಿಲ್ಲ, ತಲೆಮರೆಸ್ಕೊಂಡು ತಿರುಗಾಡ್ತಿದ್ದಾರೆ ಅಂತ ಹೇಳಿ. ಈ ವಿಷಯವಾಗಿ ನಾನು ಹೈಟ್ ಮಂಜು ಮಾಸ್ಟರ್ ಹತ್ರ ಮಾತಾಡಿರುವಂಥ ಒಂದು ಆಡಿಯೋ ನಿಮ್ಮ ಮುಂದೆ ಇದೆ. ಕೇಳಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಹಲೋ ಮಾಸ್ಟರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಮಸ್ತೆ. ಫೇಸ್ಬುಕ್ಕಲ್ಲಿ ಶಿವಶಂಕರ್ ಅವರು ಏನೋ ಒಂದು ಫೋಟೋ ಹಾಕಿದ್ರು, ಯಾರ್ದು ಏನೋ ಕ್ಯಾಮ್ರಾ ತಗೊಂಡು ಯಾಮಾರಿಸ್ತಿದ್ದಾರೆ ಹಾಗೆ ಈಗ ಅಂತ. ನಿಮ್ಮ ಕಮೆಂಟ್ ಕೂಡ ನೋಡಿದೆ ನಾನು. ನಿಮ್ಮ ಕ್ಯಾಮ್ರಾ ಕೂಡ ತಗೊಂಡೋಗಿ 2 ವರ್ಷ ಆಯ್ತು ತಲೆ ಮರೆಸ್ಕೊಂಡು ತಿರುಗಾಡ್ತಿದ್ದಾನೆ ಅಂತ. ಹೌದು ಹೌದು ಸರ್. ಮಾಸ್ಟರ್, ನಾನು ಇದನ್ನ ನ್ಯೂಸ್ ಮಾಡೋಣ ಅನ್ಕೊಂಡಿದ್ದೀನಿ. ಓಕೆ, ಅದಕ್ಕೆ ನಿಮ್ಮ ಪರ್ಮಿಷನ್ ಇದ್ರೆ ನಿಮ್ಮ ಹೇಳಿಕೆ ತಗೋತೀನಿ, ಅದನ್ನ ರೆಕಾರ್ಡಿಂಗ್ ಮಾಡ್ಕೊಂಡು ನನ್ನ ಸುದ್ದಿ ಮಾಡ್ತೀನಿ. ನೀವು ಹ್ಞೂ ಅಂದ್ರೆ ಮಾತ್ರ, ಇಲ್ಲಾಂದ್ರೆ ಮಾಡೋದಿಲ್ಲ. ಮಾಡಿ ಸರ್, ತೊಂದರೆ ಇಲ್ಲ. ಅವ್ನು ಎಲ್ಲಿ ಕಳವಾಗೋಣ ಅಂತ ನಂಗೆ ಗೊತ್ತು. ಆಲ್ರೆಡಿ ನಾನು ಒಂದ್ಸತಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅಂದ್ರೆ ಕಂಪ್ಲೇಂಟ್ ಅಂದ್ರೆ ರಿಟರ್ನ್ ಅಲ್ಲಿ ಕೊಟ್ಟಿಲ್ಲ, ಜಸ್ಟ್ ಹೋಗಿ ಇನ್ಫಾರ್ಮ್ ಮಾಡಿ ಬಂದಿದ್ದೀನಿ. ಎಲ್ಲಿ ಇನ್ಫಾರ್ಮ್ ಮಾಡಿದ್ರಿ ಮಾಸ್ಟರ್ ನೀವು? ನಮ್ಮ ಏರಿಯಾ ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ಲೇನೆ. ಅದಕ್ಕೆ ಅವ್ರು ಇದ್ಕೊಂಡು ಇದು ಮೋಸ್ಟ್ಲಿ ಆಗಲ್ಲ ಕಣೋ, ನನಗೆ ಪರ್ಸನಲ್ ಆಗಿ ಹೇಳಿದ್ರು, ಇದು ಆಗಲ್ಲ ಕಣೋ, ಅವ್ನು ಎಲ್ಲೋಗೋನ ಯಾವನು ಅದಕ್ಕೆಲ್ಲ ಸೀರಿಯಸ್ ಆಗಿ ಹುಡುಕಕ್ಕಾಗಲ್ಲ. ಅದು ಬೇರೆ ನಾನು ಲಾಕ್ಡೌನ್ ಟೈಮಲ್ಲಿ, ಲಾಕ್ಡೌನ್ ಆದ್ಮೇಲೆ ನಾನು ಹೋಗಿದ್ದೆ ಕೊಡಕ್ಕೆ. ಅವ್ರು ಇದ್ಕೊಂಡು ಹೇಳಿದ್ರು, ಇದು ಆಗಲ್ಲ ಕಣೋ ಇವಾಗ ಸದ್ಯಕ್ಕೆ, ಅವನೆಲ್ಲ ಸಿಕ್ಕಿದಾಗ ಬೇಕಾದ್ರೆ ಎತ್ತಾಕೊಂಬಂದ್ರಿ ಡೀಲ್ ಮಾಡೋಣ. ಮಾಸ್ಟರ್, ಈ ವ್ಯಕ್ತಿ ಯಾರು, ಸ್ವಲ್ಪ ಅವನ ಬಗ್ಗೆ ಹೇಳ್ತೀರಾ ಡೀಟೇಲ್ ಆಗಿ? ಸರ್ ಏನಿಲ್ಲ, ಅವರು ಒಂದು ಸಿನಿಮಾ ಮಾಡಿದಾರೆ, ನಕ್ಷೆ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ಏನ್ ಅವ್ರ ಹೆಸರು ಹೇಳಿ? ಮಧು ಅಂತ ಹೇಳಿ. ಆಕ್ಚುಲಿ ಪೂರ್ತಿ ಹೆಸರು ಬೇರೆ ಇದೆ. ಅವ್ರಿಗೆ ನಾವು ಸಿನಿಮಾದಲ್ಲಿ ಎಲ್ಲರೂ ಮಧು ಅಂತ ಕರೀತಾರೆ. ಓಕೆನಾ. ಈಗ ಈ ವ್ಯಕ್ತಿ ಬಂದು ನನಗೆ ಸುಮಾರು ಹೆಂಗ್ ಪರಿಚಯ ಅಂದ್ರೆ, ಡ್ರೋನ್ ಇತ್ತಲ್ವಾ, ನನ್ನ ಹತ್ರ ಡ್ರೋನ್ ಕ್ಯಾಮ್ರಾ ಇತ್ತು. ಸೊ ಅವಾಗ ಸುರೇಶ್ ಅಂತ ಇದ್ದಾರೆ, ನಮ್ಮ ಕ್ಯಾಮ್ರಾ ಎಲ್ಲ ಕೊಡ್ತಾರೆ ರೆಂಟ್ಗೆ. ಸೊ ಅವ್ರ ಥ್ರೂ ಇವ್ ನನ್ಗೆ ಪರಿಚಯ ಆಗಿದ್ದು. ಅಂದ್ರೆ ನನ್ ಕ್ಯಾಮ್ರಾ ಡ್ರೋನ್ ಬೇಕಾಗಿತ್ತು, ಡ್ರೋನ್ ಶಾಟ್ ಬೇಕು ಅಂತ ಹೇಳಿ ಕರ್ಸ್ಕೊಂಡ್ರು. 1-2-3 ಸತಿ. ಸರಿ, ಅದ್ರದ್ದು ಸರಿ ಪೇಮೆಂಟು ಬಂದಿಲ್ಲ. ಆಕ್ಚುಲ್ ಆಗಿ ಒಳ್ಳೆ ಮನುಷ್ಯ, ಟ್ಯಾಲೆಂಟೆಡ್, ಒಟ್ಟಲ್ಲಿ ಟ್ಯಾಲೆಂಟ್ ಇದೆ. ಒಂದು ಸಿನಿಮಾ ಚೆನ್ನಾಗಿ ಸಿನಿಮಾ ನೋಡಿದ್ದೀನಿ ನಾನು. ಸಿನಿಮಾ ತುಂಬಾ ಚೆನ್ನಾಗಿ ಮಾಡವ್ರೆ. ಬಟ್ ಈಗ ಪ್ರೆಸೆಂಟ್ ಗೆ ಅದು ಯೂಸ್ ಇಲ್ಲ. ಅದು ಇನ್ಮೇಲೆ ಅದು ಸಿನಿಮಾ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ. ನಕ್ಷೆ ಸಿನಿಮಾ ರಿಲೀಸ್ ಆಗಿತ್ತಾ ಮಾಸ್ಟರ್? ಅದು ಇಲ್ಲ ಸರ್, ಇನ್ನೂ ರಿಲೀಸ್ ಆಗಿಲ್ಲ. ಇನ್ನೂ ರಿಲೀಸ್ ಅಲ್ಲ, ಇನ್ನು ಮ್ಯೂಸಿಕ್ ಆಗ್ಬೇಕು. ರೆಕಾರ್ಡಿಂಗ್ ಕಂಪ್ಲೀಟ್ ಆಗಿದೆ ಸಿನಿಮಾದು. ನಾನು ರೆಕಾರ್ಡಿಂಗ್ ಟೈಮಲ್ಲಿ ಸಿನಿಮಾನ ನೋಡಿದ್ದೆ. ರೆಕಾರ್ಡಿಂಗ್ ಮುಗಿದ್ಮೇಲೆ DTS ಟೈಮಲ್ಲಿ ನಾನು ಸಿನಿಮಾ ನೋಡಿದೆ. ಚೆನ್ನಾಗಿ ಬಂದಿದೆ ಅಂತ ನಾನು ಹೇಳಿದೆ. ಇಲ್ಲ ಸರ್, ಚೆನ್ನಾಗಿ ಮಾಡಿದ್ರೆ ಸಿನಿಮಾ, ಒಳ್ಳೆ ವರ್ಕೌಟ್ ಆಗುತ್ತೆ ಅಂತ ಹೇಳಿ. ಥ್ರಿಲ್ಲರ್ ಸಬ್ಜೆಕ್ಟು, ಸಸ್ಪೆನ್ಸ್ ಥ್ರಿಲ್ಲರು ಚೆನ್ನಾಗಿದೆ ಅಂತ ಹೇಳಿದ್ದೆ. ಸೊ ಅದಾದ್ಮೇಲೆ ಒಂದ್ಸತಿ ಬಂದ್ರು, ನನ್ನ ಹತ್ರ ಬಂದ್ಬಿಟ್ಟು ಕ್ಯಾಶುವಲ್ ಆಗಿ ಮಾತಾಡಿದ್ರು. ಸರಿ, ನಾನು ಅಂದ್ರೆ 1-2 ಸತಿ ಸುಮ್ನೆ ಬರೋದು, ಹಾಯ್ ಅನ್ನೋದು, ಕ್ಯಾಶುವಲ್ ಆಗಿ ಮಾತಾಡೋದೆಲ್ಲ ಮಾಡ್ತಿದ್ರು.
ಸೊ ನಾನೇನ್ ಮಾಡಿದೆ, ಸರಿ ಆಯ್ತು ಒಳ್ಳೆ ಮನುಷ್ಯ ಅಲ್ವಾ ಅನ್ನೋ ಹತ್ರ ನನಗಿತ್ತು ಆ ಟೈಮಲ್ಲಿ. ಸೊ ಅದಕ್ಕೆ ನಾನೇನ್ ಮಾಡಿದೆ, ಓಕೆ ಒಂದು ಓಕೆ ಫ್ರೆಂಡ್ ತರ ಟ್ರೀಟ್ ಮಾಡ್ಕೊಂಡು ಸುಮ್ಮನೆ ಇದ್ದೆ. ಒಂದು ಫೈನ್ ಡೇ ಬಂದ್ಬಿಟ್ಟು ಈ ತರ ಮಾಸ್ಟರ್ ನಾನು ಸಿನಿಮಾ ಪ್ರಮೋಷನ್ ಸ್ಟಾರ್ಟ್ ಮಾಡ್ತೀನಿ, ಸ್ವಲ್ಪ ಬೈಟ್ಸ್ ಎಲ್ಲ ತಗೋಬೇಕು, ಈಗ ಅಂತ ದುಡ್ಡಿಲ್ಲ ಕೊಡಕ್ಕೆ, ಬೇರೆಯವ್ರ ಹತ್ರ ತಗೊಳಕ್ಕೆ ಅಂದ್ರೆ ಅಂತ ದುಡ್ಡಿಲ್ಲ ಅಷ್ಟು ಬಾಡಿಗೆ ಕಡೆಗೆ ಡೈಲಿ, ನನಗೆ ಒಂದ್ ವಾರದ ಮಟ್ಟಿಗೆ ನಿನ್ ಕ್ಯಾಮ್ರಾ ಬೇಕು ಅಂತ ಹೇಳಿ ಕೇಳಿದ್ರು. ಯಾವ ಕ್ಯಾಮೆರಾ ಕೊಟ್ಟಿದ್ರಿ ಮಾಸ್ಟರ್? ನನ್ 5D Mark 4 ಫುಲ್ ಸೆಟಪ್, ಇನ್ಕ್ಲೂಡಿಂಗ್ ಲೆನ್ಸ್ ಎಲ್ಲ ಟೋಟಲ್ ಆಗಿ, ಓಕೆನಾ, ಟೋಟಲ್ ಕಿಟ್ಟೆ. ಸರಿ, ಅದು ಈಗ ಸುಮ್ಮನೆ ಅದ್ರ ರಫ್ಲಿ ಅಂತ ನೋಡಿದ್ರು ಕೂಡ ಎಲ್ಲ ಒಂದು 2.25 ಲಕ್ಷ ಬಜೆಟ್, 2.25-3 ಲಕ್ಷ ತನಕ ಆಗುತ್ತೆ ಸರ್ ಎಲ್ಲ ಬಜೆಟ್ ಅದ್ರದ್ದು, ಹಂಗಿದೆ. ಸರಿ, ನಾನು ಓಕೆ ಬಿಡು, ನನ್ಗೆ ಆ ಟೈಮಲ್ಲಿ ನನಗೆ ಸ್ವಲ್ಪ ಏಟ್ ಬಿದ್ದಿತ್ತು, ಆಕ್ಸಿಡೆಂಟ್ ಆಗಿತ್ತು, ನಾನು ಮನೇಲಿ ಮಲಗಿದ್ದೆ. ಸೊ ಹೋಗ್ಲಿ ಬಿಡು, ಅವರು ತಗೊಂಡೋಗ್ಲಿ, ಆರಾಮಾಗಿ ಮಾಡ್ಕೊಳ್ಳಿ, ಮನೇಲಿ ಫ್ರೀ ಆಗ್ತಾನೆ ಇದೆ, ಇವಾಗ ಏನು ಮಾಡ್ತಿಲ್ವಲ್ಲ ನಾವು ಅಂದ್ಬಿಟ್ಟು. ಸೊ ನಾನು ಕೊಟ್ಟೆ. ಆಮೇಲೆ ಅವ್ರು ರೆಂಟ್ಗೆ ಅಂತ ತಗೊಂಡೋಗಿದ್ದು, ಬೇರೆಯವ್ರು ಅಂದ್ರೆ 3-3.5 ಸಾವಿರ ತಗೊಳ್ತಾರೆ ಮಾಸ್ಟರ್, ನಾನು 1,000 ರೂಪಾಯಿ ಕೊಡ್ತೀನಿ, 1,500 ರೂಪಾಯಿ ಕೊಡ್ತೀನಿ ಅಂತ ಹೇಳಿ 1,500 ರೂಪಾಯಿಗೆ ಫೈನಲ್ ಮಾಡಿ ತಗೊಂಡೋದ್ರು. 1,500 ರೂಪಾಯಿ ನಾನು ಬೇಡ ಅಂತಾನೆ ಇದ್ದೆ, ಆಕ್ಚುಲಿ ರೆಂಟು ಬೇಡ, ಅವರು ತಗೊಂಡೋಗಿ ಮಾಡ್ಕೊಂಬ ಅಂತ. ಆಮೇಲೆ ಅವರೇ ಇದ್ಕೊಂಡು, ಇಲ್ಲ ಮಾಸ್ಟರ್ ನಂಗೆ 1,500 ರೂಪಾಯಿ ನಾನು ಬೇರೆಯವ್ರಾದ್ರೂ ಕೊಡ್ಲೇಬೇಕು, ನಿಮ್ ತಗೊಳ್ಳಿ, ನಿಮ್ಗೆ ಹೆಂಗೋ ಇವಾಗ ಏಟ್ ಆಗಿದೆ ಅಲ್ವಾ, ಮಲಗಿದ್ದೀರಾ, ರೆಸ್ಟಲ್ಲಿ ಇದ್ದೀರಾ, ನಿಮ್ಗಾರು ಯೂಸ್ ಆಗುತ್ತೆ ಒಂದು ವಾರದ್ದು ಅಂತೇಳಿ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ನಾನು ಕೊಟ್ಬಿಟ್ಟು ಒಂದ್ ವೀಕ್ ಆದ್ಮೇಲೆ ನಾನು ಔಟ್ಡೋರ್ ಶೂಟಿಂಗ್ ಹೋದೆ, ನಮ್ದು ಉಸಿರೇ ಸಿನಿಮಾದ ಶೂಟಿಂಗ್ ಹೋದೆ. ಅಷ್ಟೊತ್ತಿಗೆ ಒಂದ್ ವಾರ ಅಲ್ಲ, ಅದಾದ್ಮೇಲೆ ಅಲ್ಲಿ ಒಂದು 10-15 ಡೇಸ್ 20 ಡೇಸ್ ಆಗೋಗಿತ್ತು. ನಾನು ಹೋಗಿ ಕೇಳ್ದೆ, ಏನ್ರಿ 1 ವಾರ ಅಂತೇಳಿ ಕ್ಯಾಮ್ರಾ ತಗೊಂಡವ್ರು ಇನ್ನು ತಗೊಂಬಂದಿಲ್ಲ ಅಂದೆ. ಇಲ್ಲ ಮಾಸ್ಟರ್, ಅದು ಮಳೆ ಬೇರೆ, ಲಾಸ್ಟ್ ಟೈಮ್ ಆಗಸ್ಟ್ ಟೈಮಲ್ಲೇನೆ, ಲಾಸ್ಟ್ 2 years ಬ್ಯಾಕ್, ಇದು ಏನು ನಮ್ ಹುಡುಗ ಹತ್ರ ಇದೆ, ನಾನು ಅಲ್ಲೋಗಿ ತಗೊಂಬರಕ್ ಆಗ್ತಿಲ್ಲ ಮಾಸ್ಟರ್, ತಂದ್ಕೊಡ್ತೀನಿ ಹಂಗೆ ಹಿಂಗೆ ಅಂತೇಳಿ ಬರೀ ಹಾಗೆ ಹೀಗೆ ಅನ್ಕೊಂಡು 1 ವಾರ ತಳ್ಳಿದ್ರು. ಮತ್ತೆ ತಳ್ಳಾದ್ಮೇಲೆ ನಾನು ಉಸಿರಿ ಶೂಟಿಂಗ್ ಔಟ್ಡೋರ್ಲಿದ್ದೆ, ಆಗುಂಬೆಲಿದ್ದೆ. ಅಲ್ಲಿಂದ ಫೋನ್ ಮಾಡಿದೆ, ನನಗಿಲ್ಲಿ ಬೇರೆ ಯಾರೊಬ್ರು ಯಾರೋ ಕೇಳಿದ್ರು ಶೂಟಿಗೆ ಬೇಕು, ನಂಗೆ ಒಂದು 5 days ಕಂಟಿನ್ಯೂಸ್ ಬೇಕು ಶೂಟಿಗೆ ಅಂತೇಳಿ, ಶಾರ್ಟ್ ಮೂವಿ ಮಾಡೋದಕ್ಕೆ. ಸರಿ, ನಂತರ ಇತ್ತಲ್ವಾ, ನಾನು ಅದಕ್ಕೆ ಕೇಳಿದೆ, ಹೋಗ್ಬಿಟ್ಟು ಬೇಕು ಗುರು, ಕೊಟ್ಬಿಡು, ನನಗೆ ಅರ್ಜೆಂಟ್ ಬೇಕು, ನನಗೆ ಶಾರ್ಟ್ ಮೂವಿ ಕೇಳ್ತಾರೆ ಯಾರೋ ಹುಡುಗರು, ನನಗೆ ನೀನ್ ಹೆಂಗೆ ಇಂಪಾರ್ಟೆಂಟ್, ಅವ್ರು ಹಂಗೆ ಇಂಪಾರ್ಟೆಂಟ್, ಅಷ್ಟು ಬೇಕೇ ಬೇಕು ಅಂತ ಸ್ವಲ್ಪ ಕಾರವಾಗಿ ಮಾತಾಡೋದಕ್ಕೆ ಅವತ್ತು ತಗೊಂಬಂದು ನನ್ನ ತಂಗಿ ಮಗನ ಕೈಲಿ ಕೊಟ್ಟೋದ. ಅದಾದ್ಮೇಲೆ ನಾನು ಪೇಮೆಂಟ್ ಕೇಳಿದೆ, ಎಲ್ಲಿ ಗುರು ಪೇಮೆಂಟ್ ಕೊಡ್ತೀನಿ ಅಂತ, ಕೊಡ್ಲೇ ಇಲ್ಲ. ಹಂಗೆ ಆಮೇಲೆ ಒಂದ್ 1.5-2 ತಿಂಗಳು ಬಿಟ್ಕೊಂಡು 7,500 ರೂಪಾಯಿ ಹಾಕ್ದೆ ಅಕೌಂಟ್ಗೆ. ಇವಾಗ ಇಷ್ಟ ಇದೆ ಮಾಸ್ಟರ್, ಆಮೇಲೆ ಹಾಕ್ತೀನಿ, ಸಾರಿ ಬೇಜಾರ್ ಮಾಡ್ಕೊಬಿಡಿ ಅಂತ. ಸರಿ ಆಯ್ತಪ್ಪ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಸರಿ ಇಸ್ಕೊಂಡು ಸುಮ್ಮನೆ ಅದೇ. ಅದಾದ್ಮೇಲೆ ನಾನು ಅದ್ರ ಬಗ್ಗೆ ನನ್ನ ಕ್ಯಾಮ್ರಾ ನನ್ನ ಹತ್ರ ಇತ್ತು, ಸುಮ್ಮನೆ. ಅದಾದ್ಮೇಲೆ ಫರ್ದರ್ ಒಂದು 3-4 ತಿಂಗಳಾದ್ಮೇಲೆ ಮತ್ತೆ ಬಂದು, ಮಾಸ್ಟರ್ ಇನ್ನೊಂದ್ ಸ್ವಲ್ಪ ಶೂಟ್ ಮಾಡೋದಿದೆ, ಈ ಸರಿ ತಗೊಂಡೋಗ್ತೀನಿ ಅಂತೇಳಿ ತಗೊಂಡೋದ್ರು. ನನಗೆ ಕೊಡ್ಬೇಕಾದ್ರೆ ಸೆನ್ಸ್ ಹೇಳ್ತಾ ಇದ್ದೀವಿ, ಕೊಡೋದ್ ಬೇಡ ಅಂತಾನೆ ಇತ್ತು. ಸರಿ, ಅವ್ರು ಮಾತಾಡಿದ್ದಕ್ಕೆಲ್ಲ ನೋಡಿ ಒಂದ್ ಅರ್ಧ ಗಂಟೆ 3/4 ಗಂಟೆ ಕುತ್ಕೊಂಡು ಮಾತಾಡಿ, ಅದೇನೋ ಆ ಕಷ್ಟಗಳೆಲ್ಲ ಹೇಳಿ, ಸಿನಿಮಾ ಪ್ರೊಡ್ಯೂಸರ್ ಪ್ರಾಬ್ಲಮ್ ಆಗ್ಬಿಟ್ಟೈತೆ, ಸಿನಿಮಾ ನಿಂತೋಗ್ತಾ ಐತೆ ಸರ್, ಹಂಗೆ ಹಿಂಗೆ ಅಂತ. ನಮ್ಗೆಲ್ಲ ನಾವೆಲ್ಲ ಸಿನಿಮಾದಲ್ವಾ ಸರ್, ಸಿನಿಮಾ ನಿಂತೋಗ್ತೀವಿ ಅಂದ್ರೆ ಅದನ್ನು ನಾವೇನ್ ಮಾಡ್ತೀವಿ, ನಮ್ ಕೈಲಿ ಆಗಿದ್ದು ಹೆಲ್ಪ್ ಮಾಡೋಣ ಅಂತ ಹೋಗ್ತೀವಿ. ಅದ್ರಲ್ಲಿ ನಾನಂತೂ ಎಷ್ಟು ಜನಕ್ಕೆ ಫ್ರೀಯಾಗಿ ಕೊರಿಯೋಗ್ರಫಿ ಮಾಡ್ಕೊಟ್ಬಿಟ್ಟಿದ್ದೀನಿ ನನಗೆ ಗೊತ್ತಿಲ್ಲ. ಮಾಸ್ಟರ್, ನೀವು ನನಗೆ ಎಷ್ಟು ವರ್ಷಗಳಿಂದ ಪರಿಚಯ, ನಿಮ್ಮ ಬಿಹೇವಿಯರು, ನಿಮ್ಮ ನಡತೆ, ನಿಮ್ಮ ಸ್ನೇಹ, ಇದ್ರ ಬಗ್ಗೆ ಮಾತೇ ಇಲ್ಲ. ಸೊ ಹಂಗಿರ್ಬೇಕಾದ್ರೆ ಸರಿ ಆಯ್ತು, ಒಂದು 5 ದಿನಕ್ಕೋಸ್ಕರ ಬೇಕು ಮಾಸ್ಟರ್, ಒಂದಷ್ಟು ಯಾರ್ಯಾರ್ದು ಹೀರೋಯಿನ್ಗಳ್ದೆಲ್ಲ ಒಂದಷ್ಟು ಬೈಕ್ ತಗೊಂಡ್ಬಿಟ್ರೆ ನನಗೆ ಪ್ರಮೋಷನ್ಗೆ ಆಗತ್ತೆ ಹಂಗೆ ಅಂತೇಳಿ ಅದು ಒಂದು. ಆಮೇಲೆ ಇವಾಗ ನೆಕ್ಸ್ಟ್ ಸಿನಿಮಾಗೆ ಅಪ್ರೋಚ್ ಮಾಡೋದಕ್ಕೆ ಒಂದು ಶಾರ್ಟ್ ಮೂವಿ ತರ ಶೂಟ್ ಮಾಡ್ತಾ ಇದೀನಿ ಮಾಸ್ಟರ್, ಅದಕ್ಕೋಸ್ಕರ ನಾನು ಶೋ ರೀಲ್ ಮಾಡ್ಕೋಬೇಕು, ಅದಕ್ಕೋಸ್ಕರ ಒಂದ್ ಸ್ವಲ್ಪ ಬೇಕು ಅಂತೇಳಿ ಇಸ್ಕೊಂಡದ. ಅವತ್ತು ಇಸ್ಕೊಂಡು ಹೋದ್ಮೇಲೆ ನೀವು ನಂಬಲ್ಲ, ನಾನು ಒಂದು 3-4 ತಿಂಗಳು ಡೈಲಿ ರೆಗ್ಯುಲರ್ ಫೋನ್ ಮಾಡ್ತಿರ್ತೀನಿ, ಫೋನ್ ಎಲ್ಲಿ ಅಂತ. ಕೊನೆಗೆ ಆಗ್ಲೇ ಇಲ್ಲ, ಕೊನೆಗೆ ಮನೆ ಹತ್ರ ಹುಡ್ಕೊಂಡೋದೆ, ಅವ್ರ ಮನೆ ಹತ್ರ ಹುಡ್ಕೊಂಡೋದೆ, ಇಲ್ಲೇ ಗುಡ್ಲಾಳದಲ್ಲಿ ಮನೆ ಇದ್ದಿದ್ದವ್ರದ್ದು, ಗುಡ್ಲಾಳದಲ್ಲಿ ಮನೆಗೆ ಹುಡ್ಕೊಂಡೋದೆ. ಅಂದ್ರೆ ನನಗೂ ಎಕ್ಸಾಕ್ಟ್ ಅದೇ ಮನೆಯಿಂದ ಗೊತ್ತಿರ್ಲಿಲ್ಲ. ಆಮೇಲೆ ಅಡ್ರೆಸ್ ಕಳ್ಸ್ಕೊಟ್ಟ, ಇದು ಮನೆ ಮಾಸ್ಟರ್, ಬೇಕಾದ್ರೆ ಬಂದು ನೋಡಿ ಹಂಗೆ ಅಂತ ಹೇಳ್ಬಿಟ್ಟು. ಸರಿ ಹುಡುಕೊಂಡ್ ಮನೆಗೆ ಹೋದ್ರೆ ಮನೇಲಿ ಇಲ್ಲ ಅವನು. ಅವ್ರ ಅಮ್ಮ ಅವ್ರ ಹೆಂಡತಿ ಎಲ್ಲ ಗಳು ಅಂತವ್ರೆ, ಇಲ್ಲಪ್ಪ ಹಂಗೆ ಹಿಂಗೆ ಕೊಟ್ಬಿಡ್ತಾನೆ, ಕಷ್ಟದಲ್ಲವನೇ, ತುಂಬಾ ಪ್ರಾಬ್ಲಮ್ ಅಲ್ಲಿ ಐತೆ. ಆಮೇಲೆ ಏನು ಕ್ಯಾಮ್ರಾನ ಯಾರ ಕಿತ್ಕೊಂಡ್ ಹೋಗ್ಬಿಟ್ಟವ್ರೆ, ಅವ್ರ ಹತ್ರ ಇಲ್ಲ ಅಯ್ಯೋ ಅಂತ. ನನಗೇನಂತ ಹೇಳ್ದ ಸುಳ್ಳು, ನಾವ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ, ಇಲ್ಲಿ ಹಾಸನ್ ರೋಡ್ ಅಲ್ಲಿ ಎಲ್ಲೋ ಒಂದ್ ಕಡೆ ಶೂಟ್ ಮಾಡ್ತಾ ಇದ್ವಿ, ರೈಲ್ವೆ ಟ್ರ್ಯಾಕ್ ಮೇಲೆ. ರೈಲ್ವೆ ಡಿಪಾರ್ಟ್ಮೆಂಟ್ ಬಂದು ಕಿತ್ಕೊಂಡು ಹೋಗ್ಬಿಟ್ರು ಮಾಸ್ಟರ್. ಕೇಳೋದಕ್ಕೆ
ತುಂಬಾ ಜಾಸ್ತಿ ಹೇಳಿದ್ರು, 8 ಲಕ್ಷ ರೂಪಾಯಿ ಕಟ್ಟು ಅಂತ ಹೇಳಿದ್ರು. ಅದಕ್ಕೆ ಕಟ್ಟಕ್ ಆಗ್ತಿಲ್ಲ, ನಾನು ಹೊಸ ಕ್ಯಾಮ್ರಾನ ಇಸ್ಕೊಟ್ಬಿಡ್ತೀನಿ ನಿನ್ಗೆ ಅಂತ ಹೇಳಿ ಮಾತಾಡ್ದ. ನಾನು ಇದ್ಕೊಂಡು, ಇಲ್ಲ ಗುರು ನನ್ನ ಕ್ಯಾಮ್ರಾ ಕೊಟ್ಬಿಡು ನೀನು, ಹೊಸ ಕ್ಯಾಮ್ರಾ ಬೇಕಾದ್ರೆ ನೀನೇ ತಗೋ, ನನ್ನ ಕ್ಯಾಮ್ರಾ ನನಗೆ ವಾಪಸ್ ಕೊಟ್ಬಿಡು ಅಂತ ನಾನು. ಆಮೇಲೆ ಇಲ್ಲ ಮಾಸ್ಟರ್ ದಯವಿಟ್ಟು ಸಾರಿ, ನನಗೆ ನಾನು ಹೆಂಗನ ಮಾಡಿ ನಿಮ್ಗೆ ಹೊಸ ಕ್ಯಾಮ್ರಾನ ಕೊಡ್ಸ್ಬಿಡ್ತೀನಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋದ. ಸರಿ, ನಾನು ಅವ್ರ ಅಮ್ಮ ಎಲ್ಲ ಮಾತಾಡಲ್ಲ, ಅವ್ರ ಅಪ್ಪನೂ ಬಂದು ಮಾತಾಡಿದ್ರು. ಸರಿ ಆಯ್ತು ಅಂತ ಬಂದ್ಬಿಟ್ಟೆ. ಅದಾದ್ಮೇಲೆ ಒಂದ್ ತಿಂಗಳು 15 ದಿನ ಆದ್ಮೇಲೆ ಹೋಗಿ ನೋಡ್ತೀನಿ, ಮನೆ ಖಾಲಿ ಮಾಡ್ಕೊಂಡು ಹೊರಟವ್ರೆ. ಓ ಗಾಡ್. ಲಿಟ್ರಲಿ ಮನೆ ಖಾಲಿ ಮಾಡ್ಕೊಂಡು ಹೊರಟವ್ರೆ. ಆಕ್ಚುಲಿ ಅಯ್ಯಪ್ಪ ಗೌರ್ಮೆಂಟ್ ಎಂಪ್ಲಾಯಿ. ಯಾರು? ಅವ್ರಪ್ಪ, ಅವ್ರ ತಂದೆ. ಹರೀಂದ್ರ ಸ್ವಾಮಿ ಅಂತ ಅವ್ರ ಅಪ್ಪನ ಹೆಸರು, ಹರೀಂದ್ರ ಸ್ವಾಮಿ. ಆಯಪ್ಪ ಬಂದು ಹೂಡಿನಲ್ಲಿ KEB ಆಫೀಸರು. ಈಗ ರಿಟೈರ್ಡ್ ಆಗಿದೆ ಬಿಡ್ರಿ, ಈಗ ರಿಟೈರ್ಡ್ ಆಗ್ಬಿಟ್ಟೈತೆ. ರಿಟೈರ್ಡ್ ಆಗೈತೆ ಅಂದ್ರೆ ಫುಲ್ ಎಣ್ಣೆ ಹೊಡೆದೆಲ್ಲ ಕಲ್ಸ್ಬಿಟ್ಟು ಫುಲ್ ಟೈಟ್ ಆಗ್ಬಿಟ್ಟು ಅಯ್ಯಪ್ಪ ಕೆಲ್ಸಕ್ಕೆ ಹೋಗ್ತೀರಾ, ಫುಲ್ ಗಬ್ಬೆದ್ದೋಗಿ ಹಾಳಾಗೋಗ್ಯಾರೆ. ಸೊ ಇದು ನನಗೆ ಗೊತ್ತಿಲ್ಲ, ನಂದು ಒಂದೇ ಕ್ಯಾಮ್ರಾ ಅನ್ಕೊಂಡಿದ್ದೆ ನಾನು. ಆಮೇಲೆ ಅರುಣ್ ಸುರೇಶ್ ಅವರು ನಮ್ಮ ಕ್ಯಾಮ್ರಾ ಎಲ್ಲ ಕೊಡ್ತಾರಲ್ಲ, ಅವರು ಒಂದನ್ನ ಸಿಕ್ದಾಗ ಹೇಳ್ದೆ, ಏನ್ ಮಾಸ್ಟರ್ ನಿಮ್ ಕ್ಯಾಮ್ರಾ ತಗೊಂಡೋಗೋಣ, ಎಷ್ಟು ಜನಕ್ಕೆ ಹಿಂಗ್ ಮಾಡೋಣ ಗೊತ್ತಾ ಅಂದ್ರು. ನನಗೆ ಇವಾಗ ನಮ್ ಶಿವಶಂಕರ್ ನಮ್ ಕ್ಯಾಮ್ರಾಮನ್ ಇವಾಗ ಹಾಕಿದ್ ನೋಡಿ ನನಗೆ ಬೇಜಾರಾಗೋಯ್ತು. ನನಗೆ ಫುಲ್ ನನ್ನ ಎದುರುಗಡೆ ಅವನೇಂದ್ರ ಇದ್ರೆ ಕೆರಳ ಹೊಡಿತದೆ ಸರ್ ನಿಜವಲ್ಲ. ನಾನು ಬೆಳಿಗ್ಗೆ ನೋಡಿದೆ ಇವತ್ತು, ಶಿವಶಂಕರ್ ಸರ್ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿದ್ರು, ಆ ವ್ಯಕ್ತಿಯ ಫೋಟೋ ಹಾಕಿ ಮಾಡಿದಾನೆ, ಹಾಗೆ ಮಾಡಿದಾನೆ, ಹಂಗೆ ಹಿಂಗೆ. ಸರ್ ಈ ಕೆಲಸ ನಾನು ಯಾವಾಗೋ ಮಾಡ್ಬಿಡ್ತಾ ಇದ್ದೆ. ಫೇಸ್ಬುಕ್ ಅಲ್ಲಿ ಹಾಕೋದ್ ದೊಡ್ಡ ವಿಷಯ ಹಾಕ್ಬಿಡ್ಬೋದು, ಸ್ಟೋರಿ ಮಾಡ್ಬಿಟ್ಟು ಹಾಕೋದ್ರಿಂದ ದೊಡ್ಡ ಮ್ಯಾಟರ್ ಸರ್ ಹಾಕ್ಬಿಡ್ಬೋದು. ಬಟ್ ಅದು ಅವ್ನಿಗೆ ರೀಚ್ ಆದ್ರೂ ಕೂಡ ಅವನೇನು ಕೇರ್ ಮಾಡಲ್ಲ ಇವಾಗ. ಅಂದ್ರೆ ಕೇರ್ ಮಾಡಲ್ಲ ಅಂತ ಅಂದ್ರೆ ಒಂದು, ಬಟ್ ಏನಂದ್ರೆ ಒಂದು ಅವೇರ್ನೆಸ್ ಮಾಡಬಹುದು. ಬೇರೆ ಯಾರು ಮೋಸ ಹೋಗೋದು ತಪ್ಪುತ್ತಲ್ಲ, ಮೋಸ ಹೋಗದೆ ಒಂದ್ ನೋಡ್ಕೋಬಹುದಷ್ಟೇ. ಬಟ್ ಅವ್ನು ಇಲ್ಲ ಸರ್, ಅವ್ನು ಇವತ್ತಲ್ಲ ನಾಳೆ ಸಿಗ್ತಾನೆ ಕೈಗೆ, ಎಲ್ಲೂ ಹೋಗಲ್ಲ. ಒಂದ್ಸತಿ ಗಾಂಧಿನಗರ ಬಂದು ಇಡ್ಲಿ ಹೊಡೆ ತಿಂದವನು ಅವ್ನು ಎಲ್ಲೂ ಹೋಗಕ್ ಸಾಧ್ಯನೇ ಇಲ್ಲ. ಖಂಡಿತ ಅವ್ನು ವಾಪಸ್ ಗಾಂಧಿನಗರಕ್ಕೆ ಬರ್ಲೇಬೇಕು, ಸಿಗ್ತಾನೆ. ಸಿಕ್ಕಿದ್ರೆ ಮಾತ್ರ ಧರ್ಮದ ಹೆಂಗ್ ಬೀಳ್ತಾವ ಗೊತ್ತಿಲ್ಲ. ಹೌದು ಮಾಸ್ಟರ್, ಹೌದು ಅದಾಗುತ್ತೆ. ಯಾಕಂದ್ರೆ ನಾನು ನಂಬಲ್ಲ, ನಾನು ಯಾವ ಕಷ್ಟದಲ್ಲಿದ್ದೆ ಗೊತ್ತಾ, ಆಕ್ಸಿಡೆಂಟ್ ಆಗ್ಬಿಟ್ಟು ನನ್ನ ಕೈ ಡಿಸ್ಲೊಕೇಟ್ ಆಗೋಗಿ. ನಂಗೆ ಗೊತ್ತಲ್ಲ ಮಾಸ್ಟರ್, ಗೊತ್ತು. ಸುಮಾರು 2 ವರ್ಷ ಬೆಡ್ ರೆಸ್ಟ್ ಅಲ್ಲಿ, ಸುಮಾರು 2 ವರ್ಷ ನಾನು ಶೂಟಿಂಗ್ ಮಾಡಿಲ್ಲ. ತುಂಬಾ ಕಷ್ಟದಲ್ಲಿ ಒದ್ಲಾಡ್ಕೊಂಡು ಇದ್ದ ಟೈಮಲ್ಲಿ ಇವ್ನು ಬಂದು ಹಿಂಗ್ ಮಾಡ್ಬಿಟ್ಟ. ನಿಮಗ್ ಬೇರೆ ಏಟ್ ಮೇಲೆ ಏಟ್ ಕೋವಿಡ್ ಚಿತ್ರನಾಗಿರೋ ಪರಿಸ್ಥಿತಿ ಸರ್ ಅದು. ನಂಗೆ ಗೊತ್ತು ಮಾಸ್ಟರ್, ನಿಮ್ಗೆ ಕೋವಿಡ್ ಟೈಮ್ ಇಂದನು ಮೇಡಮ್ ಅವ್ರು ಅಡ್ಮಿಟ್ ಆದ್ರು, ತೀರ್ಕೊಂಡ್ರು, ಅದೆಲ್ಲ ಸಮಸ್ಯೆಗಳು ನಾನು ಕಣ್ಣಲ್ಲಿ ನೋಡಿದೀನಿ. ಎಷ್ಟು ಫೇಸ್ ಮಾಡ್ತೀನಿ ಗೊತ್ತಾ ಸರ್, ಲಿಟ್ರಲಿ ಇವಾಗ್ಲೂ ಕೂಡ ಫೇಸ್ ಮಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಇವಾಗ ಒಂಚೂರು ಉಸಿರಾಡ್ತಾ ಇದೀನಿ, ಇವಾಗ ಮತ್ತೆ ಒಂದಷ್ಟು ಸಾಂಗ್ಗಳೆಲ್ಲ ಮಾಡ್ಕೊಂಡು ಜೀವನ ಮಾಡ್ತಿದೀನಿ. ಬಟ್ ಆ ಟೈಮಲ್ಲಿ ಸರ್ ನಿಜವಾಗ್ಲು ಅವ್ನು ಆತರ ಮಾಡಿದ್ದು ಎಷ್ಟು ಕಷ್ಟ ಆಯ್ತು. ನಾನು ಅದ್ರ ಲೋನ್ ಇವಾಗ್ಲೂ ಕಟ್ತಾ ಇದೀನಿ ಸರ್. ನಾನು ಕ್ಯಾಮ್ರಾ ಲೋನು, ಕ್ಯಾಮ್ರಾಗೋಸ್ಕರ ಏನ್ ಸಾಲ ಮಾಡಿದ್ದೆ ದುಡ್ಡು ಕ್ಲಿಯರ್ ಮಾಡಕ್ಕೆ ಲೋನ್ ತಗೊಂಡೆ. ಅದ್ರದ್ದು ಒಂದು 3 ಲಕ್ಷ ಲೋನ್ ನಾನು ಇವಾಗ್ಲೂ ಕಟ್ತಾ ಇದೀನಿ ದುಡ್ಡನ್ನ, ತಿಂಗಳು 10,000 ರೂಪಾಯಿ. ಇಂಥ ಜನ ಇರ್ತಾರೆ, ಇಂಥ ಟೈಮಲ್ಲಿ ಯಾರಿಗೆ ಸಹಾಯ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಯಾರನ್ನ ನಾವು ನಂಬಬೇಕು, ಯಾರನ್ನ ನಂಬಾರ್ದು ಅಂತ ಕೂಡ ಅರ್ಥ ಆಗಲ್ಲ, ಯಾರು ನಂಬಲೇಬಾರ್ದು ಅನ್ನೋ ಪರಿಸ್ಥಿತಿ ಬಂದಿದೆ ನೋಡಿ. ಅವ್ನು ಎಂತ ಚೆನ್ನಾಗಿ ಸ್ಕೆಚ್ ಆಗ್ತಾನೆ ಅಂದ್ರೆ, ಯಾರ್ಯಾರು ಸಾಫ್ಟ್ ಕಾರ್ನರ್ ಇದಾರೋ ಅಂತವ್ರನ್ನ ಹಿಡಿಯೋದು, ಅಂತರ್ನ ಹಿಡಿದು ಅಂತವ್ರ ಹತ್ರನೇ ಪೂಸ್ಲಾಯಿಸಿ ಕ್ಯಾಮ್ರಾ ಇಸ್ಕೊಂಡು ಹೋಗೋದವನು. ಏನ್ ಸಿಗುತ್ತೆ ಅಂತ ಗೊತ್ತಾಗಲ್ಲ ಇವ್ರಿಗೆಲ್ಲ. ಸಿನಿಮಾ ಅಂತಂದ್ರೆ ಮೊದಲೇ ಎಲ್ರು ಕಷ್ಟದಲ್ಲಿದ್ದಾರೆ, ನಿರ್ಮಾಪಕರು, ನಿರ್ದೇಶಕರು, ಸಿನಿಮಾನೇ ಕಷ್ಟದಲ್ಲಿದೆ. ಇವತ್ತಿನ ದಿನ ಥಿಯೇಟರ್ಗೆ ಆಡಿಯನ್ಸ್ ಬರ್ತಿಲ್ಲ. ಹೌದು, ಥಿಯೇಟರ್ ಬಿಸ್ನೆಸ್ ಆಗ್ತಿಲ್ಲ. ಹೌದು, ಇವತ್ತು ಎಷ್ಟೆಲ್ಲ ಕಷ್ಟ ಪಡ್ತಾವ್ರೆ ವನವಾಸ ಇದರಲ್ಲಿ. ಎಷ್ಟೋ ಜನ ಡಿಸ್ಟ್ರಿಬ್ಯೂಟರ್ಸ್ ಮೋಸ ಮಾಡ್ತಿದ್ದಾರೆ, ಒಂದಷ್ಟು ಜನ ಒಂದ್ ಕಡೆ ಎಕ್ಸಿಬಿಟರ್ಸ್ ಪ್ರಾಬ್ಲಮ್ ಮಾಡ್ತಾವ್ರೆ, ಒಂದ್ ಕಡೆ ಥಿಯೇಟರ್ಗೆ ಆಡಿಯನ್ಸ್ ಬರ್ತಿಲ್ಲ, ಒಂದ್ ಕಡೆ ಸಿನಿಮಾ ಚೆನ್ನಾಗಿ ಮಾಡ್ತಿಲ್ಲ, ದುಡ್ಡು ಹೊಡ್ಕೊಂಡು ಮೋಸ ಮಾಡ್ತಾವ್ರೆ. ಎಷ್ಟೊಂದು ಪ್ರಾಬ್ಲಮ್ಗಳು ನಮ್ಮ ಇಂಡಸ್ಟ್ರಿಯಲ್ಲಿ ಇವಾಗ ಪ್ರೆಸೆಂಟ್ ಇದೆ. ಇಲ್ಲಿ ಎಲ್ಲೋ ಒಂದು 10% ಜನಗಳು ಮಾತ್ರ ಆನೆಸ್ಟ್ ಆಗಿ ಒಳ್ಳೆ ಸಿನಿಮಾಗಳು ಮಾಡ್ತಿದಾರೆ ಅಷ್ಟೇ. ಇದು 90% ಜನಗಳು ಮಾಡ್ತಿರಲ್ಲ ಫ್ರಾಡ್ ಕೆಲಸಗಳೇ ಸರ್. ಶಿವಶಂಕರ್ ಸರ್ದು ಮೊಬೈಲ್ ನಂಬರ್ ಏನು ಸಿಗುತ್ತಾ ಸರ್ ನಿಮ್ಗೆ? ಸರ್ ಒಂದು ನಾನು ಟ್ರೈ ಮಾಡಿದೆ, ಇವಾಗ ಅವಾಗೇ ಅವ್ರ ನಂಬರು, ಅವ್ರ ಹಳೆ ನಂಬರ್ ಇದೆ, ಅವ್ರ ನಂಬರ್ ಚೇಂಜ್ ಮಾಡಿದ್ದಾರೆ. ನಾನು ಕಲೆಕ್ಟ್ ಮಾಡ್ತೀನಿ ಸರ್, ಕಲೆಕ್ಟ್ ಮಾಡ್ಬಿಟ್ಟು ನಿಮ್ಗೆ ಕೊಡ್ತೀನಿ. ಆಯ್ತು, ನಾನು ಟ್ರೈ ಮಾಡ್ತೀನಿ ಮಾಸ್ಟರ್. ಹಾ ಸರ್ ಕಲೆಕ್ಟ್ ಮಾಡ್ಬಿಟ್ಟು ಮಾಡ್ತೀನಿ.
ಮಾಡಿ ಸರ್, ಬಿಡ್ಬೇಡಿ. ಅವನೇನಾದ್ರು ಅಪ್ಪಿ ತಪ್ಪಿ ಸಿಕ್ಕಿದ್ರೆ ಮಾತ್ರ ಎಸ್ ಮಾಸ್ಟರ್. ಅವನಿಗೆ ಮುಗಿದ ಕತೆ. ಇಲ್ಲ ಈಗ ನಾನು ಶಿವಶಂಕರ್ ಹತ್ರ ಎಲ್ಲ ಮಾತಾಡ್ತೀನಿ, ಇನ್ನೂ ಒಂದಿಬ್ರು ಇದಾರೆ ಸರ್, ಇನ್ನೊಬ್ರು ಲೇಡಿ ಒಬ್ರು ಇದಾರೆ. ಆ ಎಮ್ಮದ್ ನಂಬರ್ ಹತ್ರ ಸಿಗ್ತಲ್ಲ, ಅವ್ರದ್ದು ಕ್ಯಾಮ್ರಾ ಇಸ್ಕೊಂಡು ಹೋಗೋನೆ. ಅವ್ರದ್ದು ನಂದರು ಬರೀ ಕ್ಯಾಮ್ರಾ ಲೆನ್ಸ್ ಸೆಟಪ್ ಅದೆಲ್ಲ ತಗೊಂಡೋಗೋನೆ. ಅವ್ರದ್ದು ಹಂಗಲ್ಲ, ಪ್ರೀ ವೆಡ್ಡಿಂಗ್ ಏನು ಲೈಟಿಂಗ್ ಸೆಟಪ್ ಎಲ್ಲ ಎತ್ಕೊಂಡೋಗ್ಬಿಡೋನಂತೆ. ಪ್ರೀ ವೆಡ್ಡಿಂಗ್ ಸೆಟಪ್ ಅವ್ರ ಪಾಪ ಮಾಡ್ಕೊಂಡಿರದೆ ಅವ್ರ ನಂಬಿಸಿ ಎಷ್ಟು ಗೊತ್ತಾಯ್ತು ನನಗೆ ಮಧು ಅಂದ್ರೆ ಗೊತ್ತಾಗ್ಲಿಲ್ಲ. ನೀವು ನಕ್ಷೆ ಮಧು ಅಂದ್ರಲ್ಲ, ಆಗ್ಲೇ ಗೊತ್ತಾಯ್ತು ನನಗೆ. ಈ ಸಿನಿಮಾ ಹೆಸರು ಸುಮಾರು ವರ್ಷಗಳ ಹಿಂದೆ ನಾನು ಕೇಳಿದೀನಿ, 3-4 ವರ್ಷದ ಹಿಂದೆ ಮೋಸ್ಟ್ಲಿ. ನಿಜವಾಗ್ಲೂ ಹೇಳ್ತೀನಲ್ಲ, ಸಿನಿಮಾ ಸೂಪರ್ ಆಗಿ ಮಾಡೋಣ. ಇವತ್ತು ರಿಲೀಸ್ ಮಾಡಿರೋ ಸಿನಿಮಾನ ಆಲ್ಮೋಸ್ಟ್ ಥಿಯೇಟ್ರಿಕಲ್ ಇಲ್ಲ ಅಂದ್ರೂ ಬಿಸ್ನೆಸ್ ಮಾಡ್ಕೋಬಹುದು 100% ಬಿಸ್ನೆಸ್. ನಾನೇ ಕಾನ್ಫಿಡೆಂಟ್. ಅಂದ್ರೆ ಕತೆ ನಿಮ್ಗೆ ಎಲ್ಲೂ ಬೋರ್ ಆಗಲ್ಲ. ಆಮೇಲೆ ಥ್ರಿಲ್ಲಿಂಗ್ ಸಬ್ಜೆಕ್ಟ್ ಎಲಿಮೆಂಟ್ ಚೆನ್ನಾಗಿದೆ. ಸಸ್ಪೆನ್ಸ್ ಇಲ್ಲ, ಒಂದು ಎಂಡ್ ಕ್ಲೈಮ್ಯಾಕ್ಸ್ ಅಂತೂ ಲಾಸ್ಟ್ 20 ಮಿನಿಟ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡೋಣ. ಸಕ್ಕತ್ತಾಗಿ ಸಿನಿಮಾ ಚೆನ್ನಾಗಿ ಮಾಡೋಣ. ಬಟ್ ಏನ್ ಮಾಡ್ತೀರಾ ಇಲ್ಲಿ ಈ ತರ ಅಂದ್ರೆ ಅವ್ನಿಗೂ ಏನಾಗಿದೆ ಸರ್, ಲಿಟ್ರಲ್ ಅವ್ನಿಗೂ ಹೇಳ್ಬಾರ್ದು ಪಾಪ. ಅವ್ನಿಗೆ ಏನಾಗಿದೆ, ಪ್ರೊಡ್ಯೂಸರ್ಸ್ ಕೈ ಕೊಟ್ಬಿಟ್ಟವ್ರೆ. ಸೊ ಅವಾಗ ಏನೇನ್ ಮಾಡಿದ್ವಿ, ಯೂನಿಟ್ ಟೇಕ್ ಓವರ್ ಮಾಡವನೆ, ಸಿನಿಮಾ ನಿಲ್ಸ್ಬಾರ್ದು. ಇವಾಗ ನಮಗೂ ಒಂದ್ ಇರುತ್ತಲ್ಲ ಸರ್, ನಾವು ಸಿನಿಮಾ ಮಾಡಿದ್ಮೇಲೆ ಏನೇ ಕಷ್ಟ ಆದ್ರೂ ಸಿನಿಮಾ ಮುಗಿಸ್ಬೇಕು ಅನ್ನೋದೊಂದು ಇರುತ್ತಲ್ಲ. ಸೊ ಇವನ್ಗೂ ಅದೇ ಆಗಿ ಏನ್ ಮಾಡಿದಾನೆ, ಸಿನಿಮಾನ ಮುಗಿಸೋಣ ಅಂತ ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಒಂದಷ್ಟು ಸಾಲಗಳು ಮಾಡ್ಕೊಂಡಾನೆ. ಅದರ ಒಂದ್ 40-50 ಲಕ್ಷದಾಗ ಸಾಲ ಮಾಡವನೆ. ಸೊ ಇಲ್ಲಿ ಎಲ್ಲೆಲ್ಲಿ ನೆಕ್ಅಪ್ ಮೂಮೆಂಟ್ ಬರುತ್ತೋ ಅಲ್ಲೆಲ್ಲ ಈ ತರ ಎಲ್ಲ ಒಂದ್ ಕಡೆ ದುಡ್ಡು ತಗೊಂಡೋದು ಕೊಡೋದು ಹಂಗೆ ಮಾಡ್ಕೊಂಡು ನೆಕ್ಅಪ್ ಸ್ಟೇಜ್ ಅಲ್ಲಿ ಇದನ್ನ ಮಾಡೋ, ಈ ತರ ಮಾಡೋ ಸ್ವಲ್ಪ ಮಾಡ್ತಾನೆ. ಅಲ್ಲ, ನಮಗ್ ಮೋಸ ಆಗಿದೆ ಅಂತ ನಾವು ಇನ್ನೊಬ್ರಿಗೆ ಮೋಸ ಮಾಡೋದು ಎಷ್ಟು ಸರಿ ಮಾಸ್ಟರ್ ಅಲ್ವಾ ಸರ್? ಅಲ್ವಾ? ಹೌದು. ನಮಗೆ ಯಾರಿಂದನೋ ಮೋಸ ಆಗಿದೆ, ಅದು ನಮ್ಮ ಹಣೆ ಬರ. ಅದ್ರ ಪ್ರತಿಯಾಗಿ ನಾವು ಇನ್ನೊಬ್ರಿಗೆ ಮೋಸ ಮಾಡ್ತೀವಿ, ಇನ್ನೊಬ್ರ ನಂಬಿಕೆನ ಸುಳ್ಳು ಮಾಡ್ತೀವಿ, ನಂಬಿಕೆನ ಒಡೆಯೋ ಪ್ರಯತ್ನ ಮಾಡ್ತೀವಿ ಅಂದಾಗ ಯಾರು ನಮ್ಮನ್ನ ನಂಬ್ತಾರೆ? ಈಗ ಫಾರ್ ಎಕ್ಸಾಂಪಲ್ ನಾನೇ ನಿಮ್ಗೆ ಮಾಸ್ಟರ್ ನಿಮ್ಮ ಹತ್ರ ಒಂದು ಕ್ಯಾಮ್ರಾ ಇತ್ತಲ್ಲ, ಒಂದು 4 ದಿನ ಬೇಕಾಗಿತ್ತು ಕೊಡಿ, ಬಾಡಿಗೆ ಕೊಡ್ತೀನಿ ಅಂದ್ರೆ ಅಪ್ಪ ತಂದೆ ನಮಸ್ಕಾರ ಅಂದ್ಬಿಡ್ತೀರಾ. ಹೌದು ಅಲ್ವಾ? ಯಾಕೆ ಅನುಭವಗಳು ನಮ್ಗೆ ಏನಾಗುತ್ತೆ, ನೀವು ಒಳ್ಳೆಯವ್ರನ್ನು ನಾವು ಬೇರೆ ದೃಷ್ಟಿಲಿ ನೋಡುವಾಗ ನಮ್ಮ ಹುಡುಗರು ಒಂದೊಂದು ಟೀಮ್ ಇತ್ತು, 5 ಜನ ಹುಡುಗರು ಇದ್ವಿ ನಾವು. ನಮ್ದು ಡ್ರೋನು, ಹೆಲಿಕ್ಯಾಮು, ಇದೇನೋ 5D Mark 4 ಸೆಟಪ್ ಎಲ್ಲ ತಗೊಂಡು, ಗಿಂಬಲ್ ಎಲ್ಲ ತಗೊಂಡು ನಾವು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಿದ್ವಿ. ಅಂದ್ರೆ ನಾನು ಫ್ರೀ ಟೈಮ್ ಅಲ್ಲಿ ಅವ್ರೇನಾರ ಒಪ್ಕೊಂಡ್ರೆ ನಮ್ಮ ಹುಡುಗರು ನಾನು ತಗೊಂಡೋಗೋರು ಇದನ್ನೆಲ್ಲ. ನಾನು ಅವ್ರ ಪ್ರೀ ವೆಡ್ಡಿಂಗ್ ನಾನೇ ಎಡಿಟ್ ಮಾಡ್ಕೊಡ್ತಾ ಇದ್ದೆಲ್ಲ, ನಾನೇ ಮಾಡ್ಕೊಂಡು. ನಾನು ಇವಾಗಲೂ ಮನೇಲಿ ಎಡಿಟ್ ಮಾಡ್ತೀನಿ, ಮನೇಲೇನೆ ಎಡಿಟಿಂಗ್ ಸೆಟಪ್ ಎಲ್ಲ ಹಾಕೊಂಡಿದ್ದೀನಿ, ಎಡಿಟಿಂಗ್ ಮಾಡ್ತೀನಿ. ಅಂದ್ರೆ ಈಗ ಏನೋ ಅದು ಫುಲ್ ನಿಂತೋಯ್ತು. ನಾನು ಅದು ಒಂದ್ರಿಂದ ನಾವು 5 ಜನ ಹುಡುಗರು ಕೆಲಸ ಸುಮ್ಮನೆ ಕೊಟ್ಕೊಂಡ್ಬಿಟ್ವಿ. ಎಷ್ಟು ಹೊಡೆತ ಬೀಳುತ್ತೆ ಅದು. ಸೊ ಸುಮ್ಮನೆ ಒಂದು 5 ದಿನ ಹೋಗಿ ಕೆಲಸ ಮಾಡಿ, 2 ದಿನ ಹೋಗಿ ಕೆಲಸ ಮಾಡ್ಕೊಂಡ್ ಬಂದ್ರೆ ನಮ್ಮ ಹುಡುಗರು ಎಲ್ಲರಿಗೂ 10,000 ರೂಪಾಯಿ ಪೇಮೆಂಟ್ ಬಂದಿರೋದು. ಅಟ್ಲೀಸ್ಟ್ ಯಾರ್ದೋ ಒಂದು ಜೀವನ ಸಣ್ಣದಾಗಾದ್ರೂ ನಡೆಯುತ್ತಲ್ವಾ? ಹಾ ಸರ್, ಅದೇ 10,000 ರೂಪಾಯಿ ಜೀವನ ಅಂದ್ರೆ ಒಬ್ಬನಿಗೆ ಆರಾಮಾಗಿ 15 ದಿನ ಜೀವನ ಮಾಡ್ಬೋದು ಸರ್. ಹೌದೌದು. ಅಂತ ನಾವು ತಿಂಗಳಿಗೆ 2-3 ಮಾಡ್ತಾ ಇದ್ವಿ. ನನ್ಗೆ ಕಮ್ಯುನಿಕೇಶನ್ ಅಲ್ಲಿ ಬರೋರು, ವೆಡ್ಡಿಂಗ್ ಶೂಟ್ಸ್ ಎಲ್ಲ ನಾನ್ ಮಾಡ್ತಿದ್ದೆ. ನಮ್ಮ ಹುಡುಗರು ಒಂದಷ್ಟು ಜನ ಅವರು ಫೋಟೋಗ್ರಫಿ ಮಾಡೋ ಅವರು ಬರೋರು. ನಾನು ಶೂಟಿಂಗ್ ಇಲ್ದಾಗ ಫ್ರೀ ಇದ್ದಾಗ ನಾನು ಅವ್ರ ಜೊತೆ ಹೋಗ್ತದೆ, ಹಂಗಾಗತ್ತೆ ಅಂದ್ಬಿಟ್ಟು 1 hour ಹೋಗ್ತದೆ ಜೊತೆಲಿ. ಹೌದು. ನಂದು ಡ್ರೋನ್ ಎಲ್ಲ ಆಪರೇಟ್ ಮಾಡ್ಕೊಂಡು ಜಾಲಿಯಾಗಿ ಟೈಮ್ ಪಾಸ್ ಮಾಡ್ಕೊಂಡು ಬರ್ತಿದ್ದೆ ಅವ್ರ ಜೊತೆ. ಹಿಂಗೆಲ್ಲ ಮೋಸ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಗೊತ್ತಾಗಿತ್ತು ಸರ್, ಗೊತ್ತಾಗಿತ್ತು. ಇವಾಗ ಟೋಟಲ್ ನಮ್ಮ 5 ಜನಕ್ಕೂ ಕೆಲಸ ಇಲ್ಲ ಇವಾಗ. ಅದರಿಂದ ಎಷ್ಟು ಒದ್ಲಾಡ್ತಾ ಇದೀವಿ ಸರ್ ಇವಾಗ ನಮ್ಮ ಹುಡುಗರು. ಪಾಪ ಹುಡುಗರು ಮಾಡ್ತಿದ್ದಾರೆ, ಬಟ್ ಅಂದ್ರೆ ಈಗ ಅದಕ್ಕೆ ಅಂತ ಕ್ಯಾಮ್ರಾಗೆ ಅಂತ ನಾವು ದುಡ್ಡು ಕೊಡ್ತೀವಿ. ಇವಾಗ ಈಚೆ ಕಡೆಗೆ ರೆಂಟ್ ಪೇ ಮಾಡ್ತೀವಿ. ಸುಮ್ಮನೆ 7,500-8,000 ರೂಪಾಯಿ ಸುಮ್ಮನೆ ಪೇಮೆಂಟ್ ಹೋಗ್ತಿದೆ ಬೇರೆ ಕಡೆ. ಅದು 7,500-8,000 ರೂಪಾಯಿ ನನಗೆ ಬಂದಿರೋದಲ್ವಾ? ಹೌದು. ಬೇಡ, 5,000 ರೂಪಾಯಿ ಬಂದಿರೋದಲ್ಲ ನನಗೆ. ಹೌದು. ನಮ್ಮ ಹುಡುಗರೇ ಕೊಟ್ಟರು, ಪ್ರೀತಿಯಿಂದ ಕೊಟ್ಟರು ಕೆಲಸ. ನಾನು ಪ್ರೀತಿಯಿಂದ ಎಡಿಟಿಂಗ್ ಮಾಡ್ಕೊಡ್ತಾ ಇದ್ದೆ, ತುಂಬಾ ಚೆನ್ನಾಗಿ ಆಗ್ತಾ ಇತ್ತು. ಏನ್ ಮಾಡೋದು? ಆಯ್ತು ಮಾಸ್ಟರ್, ನೋಡ್ತೀನಿ ನಾನು. ಶಿವಶಂಕರ್ ಸರ್ ಹತ್ರ ಮಾತಾಡೋ ಪ್ರಯತ್ನ ಮಾಡ್ತೀನಿ ಮಾಸ್ಟರ್. ಮಾಡಿ ಸರ್. ಎಸ್ ಮಾಸ್ಟರ್, ಥ್ಯಾಂಕ್ ಯು ಸರ್, ಬಾಯ್.